7ನೇ ದಿನಕ್ಕೆ ನಾವು ಕಲಿತಿದ್ದೀವಿ. ಈ ದಿನದಂದು ನಾವು ದೇವಿಯನ್ನು ಕಾಲರಾತ್ರಿ ರೂಪದಲ್ಲಿ ನಾವು ಆರಾಧನೆಯನ್ನ ಮಾಡ್ತೀವಿ. ಸೊ ಎಷ್ಟೋ ಜನ ಹೇಳ್ತಾರೆ ಕಾಲರಾತ್ರಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನ ನೋಡಿ, ದೇವಿಯ ರೂಪವನ್ನ ನೋಡಿ ನಾವು ಭಯಪಡ್ತೀವಿ. ಆದ್ರೆ ಆಧ್ಯಾತ್ಮ ದೃಷ್ಟಿಯಲ್ಲಿ ನೋಡಿದ್ರೆ ಆ ಭಯವನ್ನ ಉಂಟು ಮಾಡುವವಳಲ್ಲ, ಭಯವನ್ನೇ ನಾಶ ಮಾಡುವಂತವಳೆ ಆ ತಾಯಿ ಅಂತೇಳಿ. ಹಾಗಾಗಿ ಕಾಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸಮಯ ಆಗಿರುತ್ತೆ, ಮರಣ ಮತ್ತು ಅಜ್ಞಾನ. ರಾತ್ರಿ ಅಂದ್ರೆ ಕತ್ತಲು ಮತ್ತೆ ಅವಿದ್ಯೆ ಅಂತ. ಸೊ ಇದನ್ನ ಹೋಗಲಾಡಿಸುವವಳೆ ಆ ತಾಯಿ ಅಂತ. ಹಾಗಾಗಿ ನಮ್ಮೊಳಗಡೆ ಇರುವಂತಹ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವುಗಳನ್ನ ನಾವು ಅಂತರಂಗದ ಶತ್ರುಗಳು ಅಂತ ನಾವು ಹೇಳ್ತೀವಿ. ಹಾಗಾಗಿ ಇವುಗಳನ್ನ ನಾವು ಕತ್ತಲೆಯಿಂದ ತೆಗೆದು ಹಾಕ್ಬೇಕು ಅಂತ ಹೇಳಿದಂತಹ ಸಂದರ್ಭ ನಮಗೆ ಇಂತಹ ಒಂದು ಗುಪ್ತ ನವರಾತ್ರಿಯ ಅಷ್ಟಮಿ ತಿಥಿಯಂದು ಅತ್ಯಂತ ಶುಭ ಅಂತ ಹೇಳ್ತೀವಿ. ಹಾಗಾಗಿ ಈ ಅಜ್ಞಾನವನ್ನು ನಾವು ಜ್ಞಾನದ ಬೆಳಕಿನಿಂದ ದೂರ ಮಾಡೋದೇ ಕಾಲರಾತ್ರಿ ಅಂತೇಳಿ. ಹಾಗಾಗಿ ಅವಳ ಒಂದು ಕಪ್ಪು ವರ್ಣವು ಶೂನ್ಯತೆಯ ಒಂದು ಸಂಕೇತವಾಗಿದೆ. ಜೊತೆಗೆ ಎಲ್ಲವೂ ಕೊನೆಗೆ ಪರಬ್ರಹ್ಮನಲ್ಲಿ ನಾವು ಲೀನ ಆಗೋದು ಅದು ಸೂಚಿಸುವಂತೆ ಅವಳ ಉಗ್ರ ರೂಪವು ದುಷ್ಟರಿಗೆ ಮಾತ್ರ ಭಯಂಕರ, ಆದ್ರೆ ಅವಳನ್ನು ಪೂಜಿಸುವವರಿಗೆ, ಅವಳನ್ನ ಪ್ರೀತಿಸುವವಳಿಗೆ, ಅವಳ ಭಕ್ತರಿಗೆ ಅವಳು ಕರುಣಾಮಯ್ಯಾದಂತಹ ತಾಯಿಯಾಗಿದ್ದಾಳೆ. ಆದ್ದರಿಂದ ನಾವು ಕಾಲರಾತ್ರಿ ಆರಾಧನೆಯ ನಿಜವಾದ ಅರ್ಥವನ್ನ ನಾವು ತಿಳ್ಕೊಳ್ಳೋದು ಅಂದ್ರೆ ಹೊರಗಿನ ಶತ್ರುಗಳನ್ನ ಜಯಿಸುವುದಕ್ಕಿಂತ ನಮ್ಮೊಳಗಡೆ ಇರುವಂತಹ ಅಹಂಕಾರ, ಭಯ, ಅಜ್ಞಾನ, ಮದ, ಮಾತ್ಸರ್ಯ ಏನಿದೆ ಅದನ್ನ ನಾವು ಜಯಿಸ್ಬೇಕಾಗುತ್ತೆ. ಹಾಗಾಗಿ ಈ ದಿನದಂದು ತಾಯಿಯನ್ನ ಭಕ್ತಿಯಿಂದ ನಾವು ಓಂ ದೈವೇ ಕಾಲರಾತ್ರಿಯೇ ನಮಃ, ಓಂ ದೈವೇ ಕಾಲರಾತ್ರಿಯೇ ನಮಃ ಅಂತ ಹೇಳ್ಕೊಂಡು 108 ಬಾರಿ ಈ ಮಂತ್ರವನ್ನ ಪಠನೆ ಮಾಡಿ. ಹಾಗೇನೇನೆ ಇಲ್ಲಿ ಮಂತ್ರವನ್ನ ಜಪ ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ಧೈರ್ಯ ಸಿಗುತ್ತೆ, ಆತ್ಮವಿಶ್ವಾಸ ಸಿಗುತ್ತೆ, ಆಧ್ಯಾತ್ಮದ ಬಲ ಸಿಗುತ್ತೆ. ಅದರ ಜೊತೆಗೆ ನಮಗೆ ಒಂದು ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಅಥವಾ ನಮಗೆ ಎಷ್ಟೋ ಸಮಸ್ಯೆಗಳಿದ್ರು ಸಮೇತ ಅದು ದೂರ ಆಗುತ್ತೆ ಅಂತೇಳಿ. ಹಾಗೆ ಇಂತಹ ಒಂದು ಕಾಲರಾತ್ರಿಯ ಒಂದು ಆಧ್ಯಾತ್ಮದ ಸಂದೇಶ ಅಂತ ನಾ ಹೇಳ್ತೀನಿ. ಯಾವಾಗ ನಾವು ಭಯವನ್ನ ಬಿಟ್ಟು ದೇವಿಯಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಆಗ್ತೀವಿ, ಅಹಂಕಾರವನ್ನ ತ್ಯಜಿಸ್ಬೇಕು, ವಿನಮ್ರತೆಯನ್ನ ಬೆಳೆಸ್ಕೋಬೇಕು. ಅದರ ಜೊತೆಗೆ ಮನಸ್ಸಿನಲ್ಲಿ ನಕಾರಾತ್ಮಕವಾದಂತಹ ಆಲೋಚನೆಗಳನ್ನ ದೂರ ಮಾಡಿ ಏನು ಸಕಾರಾತ್ಮಕವಾದಂತಹ ಒಂದು ಆಲೋಚನೆಯನ್ನ ಬೆಳೆಸ್ಕೋಬೇಕು. ಜೊತೆಗೆ ಆತ್ಮಜ್ಞಾನ, ಜೊತೆಗೆ ಆಧ್ಯಾತ್ಮ ಧ್ಯಾನದ ಮೂಲಕ ಆಂತರಿಕ ಶಾಂತಿಯನ್ನು ಸಮೇತ ನಾವು ಇಂತಹ ದೇವಿ ಆರಾಧನೆಯಿಂದ ಪಡಿಬಹುದು ಅಂತ. ಹಾಗೆ ಇಂತಹ ಒಂದು ಕಾಲರಾತ್ರಿಯ ಆರಾಧನೆಯ ಫಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಮನೋಬಲ ಹೆಚ್ಚುತ್ತೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ, ಭಯ ಆತಂಕ ಕಡಿಮೆ ಆಗುತ್ತೆ, ಆಧ್ಯಾತ್ಮ ಸಾಧನೆಗೆ ನಮಗೆ ದಾರಿ ಸಿಗುತ್ತೆ, ಒಳ್ಳೆ ಗುರುಗಳು ಸಿಗುತ್ತೆ. ಹಾಗೆ ದೇವಿಯ ಕೃಪೆಯಿಂದ ಜೀವನದಲ್ಲಿ ಉಂಟಾಗುವಂತ ಹಲವಾರು ಸಮಸ್ಯೆಗಳು ನಮಗೆ ದೂರ ಆಗುತ್ತೆ ಅಂತ ಹೇಳ್ತೀವಿ. ಹಾಗೆ ನಾನಿಲ್ಲಿ ಧ್ಯಾನ ಮಂತ್ರವನ್ನು ಹೇಳಿದ್ದೀನಿ. ಆ ಧ್ಯಾನ ಮಂತ್ರದ ಮೂಲ ಮಂತ್ರ ಅಂತ ತಗೊಂಡಾಗ ಓಂ ಐಂ ಹ್ರೀಂ ಕಾಲರಾತ್ರಿಯೇ ನಮಃ, ಓಂ ಐಂ ಹ್ರೀಂ ಕಾಲರಾತ್ರಿಯೇ ನಮಃ ಅಂತ ಹೇಳಿ ನೀವು 108 ಬಾರಿ ಜಪಿಸಬಹುದು. ಇಲ್ಲದಿದ್ರೆ 1008 ಬಾರಿನೂ ಸಮೇತ ಜಪಿಸೋದ್ರಿಂದ ನಿಮಗೆ ಕಾಲರಾತ್ರಿಯ ದೇವಿಯ ಆರಾಧನೆಯಿಂದ ನಿಮಗೆ ನಿಮ್ಮೊಳಗಡೆ ಒಂದು ಬೆಳಕು ಸಿಗುತ್ತೆ, ಅಜ್ಞಾನ ದೂರ ಆಗಿ ನಿಮ್ಮ ಆತ್ಮದ ಜ್ಞಾನಕ್ಕೆ ಒಂದು ಬೆಳಕು ಸಿಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರ. ಹಾಗಾಗಿ ಇಂತಹ ಒಂದು ಕಾಲರಾತ್ರಿ ಅಥವಾ ಕಾಲರಾತ್ರಿ ಅಂತ ನಾವೇನು ನವರಾತ್ರಿಯ 7ನೇ ದಿನ ಬರ್ತದೆ ಅಂತಹ ಸಂದರ್ಭದಲ್ಲಿ ನಾವು ಇದಕ್ಕೆ ಹೆಚ್ಚಿನ ಮಹತ್ವ ಸಮೇತ ಕೊಟ್ಟು ನಾವು ಕಾಲರಾತ್ರಿಯ ಆರಾಧನೆಯ ಒಂದು ಸಮಯ ಆಗುತ್ತೆ ಅಂತ. ಹಾಗೆ ಇಂತಹ ಒಂದು ಕಾಲರಾತ್ರಿ ದೇವಿಯ ಆರಾಧನೆಯಿಂದ ನಮಗೆ ಸಿಗುವಂತಹ ಫಲಗಳು ಅಂದಾಗ ಶತ್ರು ಭಯ ನಿವಾರಣೆ ಆಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಉಂಟಾಗುತ್ತೆ, ಧೈರ್ಯ ಮತ್ತು ಆತ್ಮವೃದ್ಧಿ ಆಗುತ್ತೆ, ನಮಗೆ ಗ್ರಹಗಳ ದೋಷ, ಜಾತಕದಲ್ಲಿ ಏನೇ ದೋಷಗಳಿದ್ರು ಅದು ಶಮನ ಆಗುತ್ತೆ, ಹಾಗೆ ಪರಿಹಾರಕ್ಕೆ ದಾರಿ ಆಗುತ್ತೆ, ಹಾಗೆ ಆಧ್ಯಾತ್ಮಿಕವಾದಂತಹ ನಮಗೆ ಪ್ರಗತಿ ಉಂಟಾಗುತ್ತೆ ಅಂತ. ಹಾಗೆ ಇಂತಹ ಒಂದು ತಾಯಿಯನ್ನ ನಾವು ಆರಾಧನೆ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ತಾಯಿಗೆ ನೈವೇದ್ಯವಾಗಿ ಬೆಲ್ಲವನ್ನು ಇಡ್ಬೋದು, ಎಳ್ಳು ಇಡ್ಬೋದು, ಕಪ್ಪು ದ್ರಾಕ್ಷಿಗಳು ಅಥವಾ ಕಪ್ಪು ಬಣ್ಣದ ಹಣ್ಣುಗಳು ಅಂತೇನಿದೆ ಅದನ್ನ ಇಡಿ. ಅದರ ಜೊತೆಗೆ ತೆಂಗಿನಕಾಯಿಯನ್ನು ಸಮೇತ ನೀವು ನೈವೇದ್ಯವಾಗಿ ತಾಯಿಗೆ ಅರ್ಪಿಸಬಹುದು ಅಂತೇಳಿ. ಹಾಗೆ ಎಷ್ಟೋ ಜನ ಹೇಳ್ತಾರೆ ನಾವು ಬರೀ ವಾರಾಹಿ ನವರಾತ್ರಿಯಲ್ಲಿ ಕಪ್ಪು ಬಟ್ಟೆಗಳನ್ನ ಧರಿಸ್ಬೇಕು, ಕೆಂಪು ಬಟ್ಟೆಗಳನ್ನ ಅಂತ. ಇಲ್ಲಿ ನಾವು ತಾಯಿ ಕಪ್ಪು ಮತ್ತು ನೀಲಿಗೆ ಜಾಸ್ತಿ ಒತ್ತನ್ನು ಕೊಡ್ತಾರೆ ಅಂತ ಹೇಳಿ ಕೆಲವು ಸಂಪ್ರದಾಯಗಳಲ್ಲಿ
ಹೇಳ್ತಾರೆ. ಹಾಗಾಗಿ ನೀವು ನೀಲಿ ಮತ್ತು ಕಪ್ಪು ಬಟ್ಟೆಗಳನ್ನು ಸಮೇತ ನೀವು ಧರಿಸ್ಕೊಂಡು ನೀವು ಈ ಆಷಾಢ ಮಾಸದ ಒಂದು ಗುಪ್ತ ನವರಾತ್ರಿ ಅಂತ ಏನಿದೆ 7ನೇ ದಿನದ ಏನು ಪೂಜೆಯನ್ನ ನೀವು ಮಾಡಬಹುದು. ಯಾವಾಗ ನಾವು ಕಾಲರಾತ್ರಿ ದೇವಿಯ ಮಹಿಮೆ, ಪೂಜೆ ವಿಧಾನ, ಜಪಿಸಬೇಕಾದಂತಹ ಮಂತ್ರ, ನೈವೇದ್ಯ ಮತ್ತು ಆರಾಧನೆಯ ಫಲಗಳನ್ನ ನಾವು ತಿಳ್ಕೊಂಡು ಮಾಡ್ತೀವೋ ಖಂಡಿತ ನಮಗೆ ಭಕ್ತಿಯಿಂದ ಮಾಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ದುಷ್ಟ ಶಕ್ತಿಗಳಿಂದ ರಕ್ಷಣೆ ಆಗುತ್ತೆ, ಶತ್ರುಗಳ ಭಯ ನಿವಾರಣೆ ಆಗುತ್ತೆ, ನಮ್ಗೆ ಆತ್ಮಬಲ ವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ. ಹಾಗಾಗಿ ಇಂತಹ ವಿಡಿಯೋವನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಿದೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪರಿಹಾರಗಳನ್ನ ನಾನು ಕೊಟ್ಟಿದ್ದೀನಿ, ಅದನ್ನ ಸಮೇತ ನೋಡಿ. ಹಾಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂದ್ರೆ ಯಾರಿಗಾದ್ರೂ ನಿಮಗೆ ಅಪಾಯಿಂಟ್ಮೆಂಟ್ ಬೇಕಿದ್ದಲ್ಲಿ ಖಂಡಿತ ನನ್ನ ವಾಟ್ಸ್ಆಪ್ ನಂಬರ್ ಮುಖಾಂತರ ಸಂಪರ್ಕ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೋಬಹುದು ಅಂತ. ನಾವು ಹಾಗೇನೆ ಕಾಳರಾತ್ರಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಅಷ್ಟಮಿ ತಿಥಿಗೆ ಹೆಚ್ಚಿನವಾದಂತಹ ಒಂದು ಮಹತ್ವವನ್ನ ಸಮೇತ ನಾವು ಕೊಡ್ತೀವಿ. ಹಾಗಾಗಿ ಅಷ್ಟಮಿ ಅಂತ ಹೇಳಿದಾಗ ಅಷ್ಟ ದೇವಿಯರು ಅಥವಾ ಅಷ್ಟ ಲಕ್ಷ್ಮಿಯರ ಒಂದು ಸಂಕೇತವನ್ನ ನಾವು ಸಮೇತ ಹೇಳ್ತೀವಿ. ಹಾಗೆ ಪಂಚಾಂಗದಲ್ಲಿ ಬರುವ ತಿಥಿ ಮಾತ್ರ ಅಲ್ಲ, ನಮಗೆ ಇವತ್ತಿಂದನೇ ಆರಂಭ ಆಗಿ, ಯಾಕಂದ್ರೆ ಇವತ್ತು ಬೆಳಿಗ್ಗೆ 21ನೇ ತಾರೀಕು 4:03 ನಮಗೆ ಮುಗ್ದೋಗಿದೆ, ಅಂದ್ರೆ ಅರ್ಲಿ ಮಾರ್ನಿಂಗ್ ಮುಗ್ದೋಗಿದೆ. ನಮಗೆ ನಾಳೆ ಬೆಳಿಗ್ಗೆ 5:17 ತನಕ ನಮ್ಗೆ ಅಷ್ಟಮಿ ತಿಥಿ ಇದೆ. ಸೊ ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ಆ ಕಾಲರಾತ್ರಿಯಲ್ಲಿ ಅಷ್ಟಮಿ ತಿಥಿಯೆಂದು ಆ ದೇವಿಯ ಆರಾಧನೆ ಅತ್ಯಂತ ಒಂದು ಪ್ರೀತಿ ಪೂರ್ವಕವಾಗಿ ಮಾಡಿ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಅಷ್ಟಮಿ ತಿಥಿಯ ಮಹತ್ವ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ದೇವಿಯ ಆರಾಧನೆಗೆ ಇದು ಹೆಚ್ಚಿನ ಒಂದು ಪವಿತ್ರವಾದಂತಹ ತಿಥಿ ಅಂತ ನಾ ಹೇಳ್ತೀನಿ. ಹಾಗೆ ವಿಶೇಷವಾಗಿ ಲಕ್ಷ್ಮೀ ಪೂಜೆ, ದುರ್ಗಾ ಪೂಜೆ, ಕಾಳಿ ಪೂಜೆ, ಭದ್ರಕಾಳಿ ಪೂಜೆ, ಚಾಮುಂಡೇಶ್ವರಿ ಈ ತರ ದೇವಿಯರ ಆರಾಧನೆಗೆ ಜೊತೆಗೆ ಕಾಲಭೈರವನ ಆರಾಧನೆಗೂ ಇದು ಅತ್ಯಂತ ಶುಭವಾದಂತಹ ದಿನ ಅಂತ. ಹಾಗೆ ಅಷ್ಟಮಿ ಮಹತ್ವ ಅಂದಾಗ ನಾವು ಅಷ್ಟ ಅಂದ್ರೆ 8, ಈ ತಿಥಿಗಳಲ್ಲಿ ಅಷ್ಟ ಶಕ್ತಿಗಳನ್ನ ಜಾಗೃತೆಯನ್ನ ಸೂಚಿಸುವಂತದ್ದು ಅಂತ. ನಮ್ಮ ಮನಸ್ಸಿನಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಭಯ, ಅಜ್ಞಾನ ಇವೇ ಒಂದು 8 ದೋಷಗಳನ್ನ ನಿವಾರಿಸುವಂತಹ ಶಕ್ತಿ ಇವತ್ತಿನ ದಿನಕ್ಕಿರುತ್ತೆ. ಹಾಗಾಗಿ ಅಷ್ಟಮಿ ತಿಥಿಗಳಿಗೆ ಶಾಸ್ತ್ರಗಳು ಸಮೇತ ಈ ರೀತಿಯಲ್ಲೇ ಹೇಳ್ಪಡುತ್ತೆ. ಹಾಗಾಗಿ ಅಷ್ಟಮಿ ದಿನ ಏನ್ ಮಾಡ್ಬೇಕು ಮೇಡಮ್, ಇವತ್ತು ಮಾತ್ರ ನಾವು ಮಾಡೋದಂದಾಗ ಖಂಡಿತ ಇಲ್ಲ. ಪ್ರತಿ ಅಷ್ಟಮಿ ತಿಥಿ ಬಂದಾಗ ಸಮೇತ ನೀವು ಇದನ್ನ ಆರಂಭ ಮಾಡ್ಬೋದು. ಇಲ್ಲಿ ನೋಡಿ, ಅಷ್ಟಮಿ ತಿಥಿಯ ದಿನ ದುರ್ಗಾ ಸಪ್ತಸತಿ ಪಾರಾಯಣವನ್ನ ಮಾಡ್ಬೋದು, ಅಥವಾ ಲಲಿತ ಸಹಸ್ರನಾಮವನ್ನ ಪಾರಾಯಣ ಮಾಡ್ಬೋದು, ಚಂಡಿ ಪಾರಾಯಣಗಳನ್ನ ಮಾಡ್ಕೋಬಹುದು, ಲಕ್ಷ್ಮೀ ಪೂಜೆಗಳನ್ನ ಮಾಡ್ಕೋಬಹುದು. ಹೀಗೆ ದೇವಿಗೆ ಸಂಬಂಧಪಟ್ಟಂತಹ ಅಥವಾ ಶಿವನಿಗೆ ಸಂಬಂಧಪಟ್ಟಂತಹ ಹಲವಾರು ಮಂತ್ರಗಳನ್ನ, ಕಾಲಭೈರವಷ್ಟಕ ಇದೆ, ಅದನ್ನು ಸಮೇತ ನೀವು ಮಂತ್ರವನ್ನ ಪಠನೆಯನ್ನ ಮಾಡ್ಕೋಬಹುದು. ಅದರ ಜೊತೆಗೆ ನಾವು ಕುಂಕುಮದ ಅರ್ಚನೆಯನ್ನ ಸಮೇತ ನಾವು ಮಾಡ್ಬೋದು. ಈಗಾಗ್ಲೇ ಎಷ್ಟೋ ಜನ ವಾರಾಹಿ ದೇವಿಯ ಅಷ್ಟೋತ್ತರಗಳನ್ನ ಸಮೇತ ಹೇಳ್ಕೊತಾ ಇರ್ತೀರಿ. ಅಂತಹ ಅಷ್ಟೋತ್ತರಗಳನ್ನ ಸಮೇತ ನೀವು ಖಂಡಿತವಾಗ್ಲು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಕುಂಕುಮಾರ್ಚನೆಗಳನ್ನ ಮಾಡಿ, ದೀಪ ಆರಾಧನೆಯನ್ನ ಮಾಡಿ ಈ ದಿನಗಳಲ್ಲಿ ಸ್ಪೆಸಿಫಿಕ್ ಆಗಿ. ಹಾಗೆ ಕನ್ಯಾ ಪೂಜೆಯನ್ನು ಮಾಡಿ ಸಾಧ್ಯವಾದ್ರೆ ಇದು ಅತ್ಯಂತ ನಿಮಗೆ ಶುಭವನ್ನೇ ಕೊಡುತ್ತೆ ಅಂತ. ಹಾಗಾಗಿ ಅಷ್ಟಮಿ ತಿಥಿ, ಕಾಲರಾತ್ರಿ ಇವೆಲ್ಲವೂ ಇರೋದ್ರಿಂದ ದುಷ್ಟ ಶಕ್ತಿಗಳ ನಿವಾರಣೆ, ಶತ್ರುಬಾಧೆ ಶಮನ, ಧೈರ್ಯ, ಆರೋಗ್ಯ, ಐಶ್ವರ್ಯ, ಮನಸ್ಸಿಗೆ ಶಾಂತಿ, ಆಧ್ಯಾತ್ಮದ ಬೆಳವಣಿಗೆ ಜೊತೆಗೆ ದೇವಿಯ ಅನುಗ್ರಹದಿಂದ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಅಂತ. ಹಾಗಾಗಿ ಅಷ್ಟಮಿ ಅಂದ್ರೆ ಕೇವಲ ಬರೀ ಪಂಚಾಂಗದ ಒಂದು ತಿಥಿ ಅಂತ ಮಾತ್ರ ಅನ್ಕೋಬೇಡಿ. ಅದು ನಮ್ಮೊಳಗಡೆ ಇರುವಂತಹ ಅಜ್ಞಾನವನ್ನ ನಿವಾರಿಸಿ ದೇವಿ ಶಕ್ತಿಯನ್ನು ಜಾಗೃತಗೊಳಿಸಿ ಆಧ್ಯಾತ್ಮಿಕವಾಗುವಂತಹ ಒಂದು ಕಾಲ ಅಂತ ಆಗಿದೆ. ಹಾಗಾಗಿ ದೇವಿಯನ್ನ ಭಕ್ತಿಯಿಂದ ಆರಾಧನೆ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಈ ನನ್ನ ಕನ್ನಡ ಒಂದು ಗುರು ಪರಂಪರೆ ಚಾನೆಲ್ ನಲ್ಲಿ ಗುಪ್ತ ನವರಾತ್ರಿ ಆಗಿರ್ಬೋದು, ಶ್ರೀಚಕ್ರ ಆಗಿರ್ಬೋದು, ವಾರಾಹಿ ದೇವಿಯ ಆರಾಧನೆ ಅಥವಾ ಕಾಲರಾತ್ರಿ, ಅಷ್ಟಮಿ ತಿಥಿ, ಹೀಗೆ ಹಲವಾರು, ಅಥವಾ ಆಷಾಢ ಶುಕ್ರವಾರಗಳಿಗೆ ಸಂಬಂಧಪಟ್ಟಿದ್ದು, ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಹಲವಾರು ವಿಡಿಯೋಗಳನ್ನ ಸಮೇತ ಕೊಟ್ಟಿದ್ದೀನಿ. ಅದನ್ನು ನೋಡಿ ನೀವು ಹಲವಾರು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಶತ್ರುಧಮನಕ್ಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಥವಾ ಐಶ್ವರ್ಯ ಸಿದ್ಧಿ ಆಗ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವತ್ತೊಂದು ಶುದ್ಧವಾದಂತಹ ಕಪ್ಪು ಬಟ್ಟೆಯನ್ನ ತಗೊಳ್ಳಿ.
ರಾತ್ರಿಯ ದಿನ ನಿಮಗೆ ಅಭಿವೃದ್ಧಿ ಉಂಟಾಗ್ಬೇಕು ಅಂತಂದ್ರೆ ನೀವು ಕೇಳ್ಬಹುದು, ಮಹಾಕಾಳಿ, ಮಹಾಲಕ್ಷ್ಮಿಯ, ಮಹಾಸರಸ್ವತಿ ಅವಳೇನೆ ಶುದ್ಧವಾದ ಕಪ್ಪು ತಪ್ಪಿದ್ರೆ ನೀಲಿಯ ಬಟ್ಟೆಯಲ್ಲಿ 5 ಗೋಮತಿ ಚಕ್ರವನ್ನ ಹಾಕಿ 2 ಬಲಮುರಿ ಶಂಖ ಅಂತ ನಿಮಗೆ ಸಿಗುತ್ತೆ, ಸಣ್ಣ ಸಣ್ಣದ ಬಲಮುರಿ ಶಂಖವನ್ನ ತೆಗೆದು ಹಾಕೊಳ್ಳಿ. ಅದರ ಜೊತೆಗೆ ನಿಮಗೆ ಹೋಗಿ ತಗೊಂಡ್ ಬರ್ಬೋದು. ಆ ಎಡಮುರಿ ಮತ್ತು ಬಲವನ್ನ ಅದಕ್ಕೆ ಹಾಕಿ ಅದರ ಜೊತೆಗೆ ಕೆಂಪು ಮತ್ತು ಕಪ್ಪು ಮಿಶ್ರಿತವಾಗಿರುವಂತಹ ಗುಲಗಂಜಿಯನ್ನ ಸಮೇತ ನೀವು ಅದರೊಳಗಡೆ ಹಾಕಿ 5 ರೂಪಾಯಿ ನಾಣ್ಯವನ್ನ ಇಡಿ. ಅದರ ಜೊತೆಗೆ ಸ್ವಲ್ಪ ಅರಿಶಿನ, ಕುಂಕುಮ ಸ್ವಲ್ಪನೇ ಹಾಕಿ ಅದರ ಜೊತೆಗೆ 5 ಲವಂಗ, 5 ಸಣ್ಣ ಸಣ್ಣ ಪೀಸಲ್ಲಿ ಉಂಟಾಗುವಂತಹ ಪಚ್ಚಕರ್ಪೂರವನ್ನ ಹಾಕಿ ಮತ್ತೆ 5 ಏಲಕ್ಕಿಯನ್ನು ಹಾಕಿ ಇವತ್ತು ಆ ತಾಯಿಯನ್ನ ನೀವು ಶುದ್ಧವಾದ ಮನಸ್ಸಿನಿಂದ ಬೇಡಿದೇ ಆಗಿದ್ದು ಅಂತಂದ್ರೆ ಖಂಡಿತವಾಗ್ಲು ನಿಮಗೆ ಮುಂದಿನ ಒಂದು ವರ್ಷ ಗುಪ್ತ ನವರಾತ್ರಿ ಅಥವಾ ನಾವೇನು ಆಷಾಢ ನವರಾತ್ರಿ ಅಂತ ಏನ್ ಹೇಳ್ತೀವಿ ಅಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿರಾಕರಣೆ ನಡೀತದೆ. ಈ ಮಂತ್ರವನ್ನ ಬೇಕಾದ್ರೆ ದಿನವೂ ನಿಧಾನವಾಗಿ ಹೇಳ್ಕೊಂಡು ಬರ್ತೀನಿ. ಮತ್ತೆ ಓಂ ಐಂ ರೀಂ ಕ್ಲೀಂ ಕಾಲರಾತ್ರಿಯೇ ನಮಃ ಅಂತ ಹೇಳ್ಕೊಂಡು ನೀವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲು ಇದು ಅಷ್ಟಮಿ ತಿಥಿ, ಅದರಲ್ಲೂ ಜೊತೆಗೆ ಇಂತಹ ಒಂದು ಗುಪ್ತ ನವರಾತ್ರಿಯಲ್ಲಿ ಸಾಮಾನ್ಯರು ಸಮೇತ ಇಂತಹ ಮಂತ್ರಗಳನ್ನ ಪಠನೆಯನ್ನ ಮುಂದಿನ ವರ್ಷ ತನಕನು ನೀವು ಮಾಡಿ ಅದನ್ನ ಅಪೋಟ ರೂಪದಲ್ಲಿ ನೀವು ಕಟ್ಟಿ ನೀವು ನಿತ್ಯವೂ ಅಷ್ಟಮಿ ಪೂಜೆಗೆ ನೀವು ಅದನ್ನ ಹೊರಗಡೆ ತೆಗೆದು ದೇವತಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಮತ್ತೆ ನಮಸ್ಕಾರ ಮಾಡಿ ನಿಮ್ಮ ವಾರ್ಡ್ರೋಬು ತಪ್ಪಿದ್ರೆ ನೀವು ಹಣ ಇಡುವಂತಹ ಜಾಗದಲ್ಲಿ ಇಡೋದ್ರಿಂದ ಧನಾಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೇನೆ ಎಷ್ಟೋ ಜನಕ್ಕೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇರುವಂತವರು ಸಮೇತ ಇದನ್ನ ಮಾಡಬಹುದು. ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಖಂಡಿತವಾಗ್ಲೂ ಮುಟ್ಟು ಮೈಲಿಗೆ ಆಗಿದ್ರೆ ಬೇಡ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಯಾವಾಗ ನಾವು ಮೈಲಿಗೆ ಆದಂತಹ ಸಂದರ್ಭದಲ್ಲಿ ಮುಂದಿನ ಅಷ್ಟಮಿ ತಿಥಿಗೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಮುಂಬರುವಂತಹ ಆಷಾಢ ಮಾಸ ಅಥವಾ ಮುಂದಿನ 2027 ಖಂಡಿತ ಶುಭ ಉಂಟಾಗುತ್ತೆ. ನೀವು ಸರಿಯಾದ ರೀತಿಯಲ್ಲೇ ಮಾಡಿದ್ದೇ ಆಗಿತ್ತು ಅಂತಂದ್ರೆ. ಹಾಗೇನೇನೆ ಈ ತಾಯಿಯ ಮಂತ್ರವನ್ನ ನೋಡಿ, ಒಂದು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದವರು ಅಥವಾ ನಿಮಗೆ ಯಾರೋ ನಿಮ್ಮ ಮೇಲೆ ದುಷ್ಟಶಕ್ತಿಗಳ ಪ್ರಯೋಗ ಮಾಡ್ತಾ ಇದ್ದಾರೆ ಅಥವಾ ನಿಮಗೆ ಏನೋ ಸಮಸ್ಯೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನೀವು ಇವತ್ತು ನಾನು ಹೇಳಿರುವಂತಹ ಮಂತ್ರವನ್ನ ಸಮೇತ ನೀವು ಮತ್ತೆ ಈ ಮಂತ್ರವನ್ನ ಹೇಳ್ತೀನಿ. ಓಂ ದೈವೇ ಕಾಲರಾತ್ರಿಯೇ ನಮಃ, ಓಂ ದೈವ್ಯೇ ಕಾಲರಾತ್ರಿಯೇ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ನಿಮಗೆ ಮನಸ್ಸಿಗೆ ಧೈರ್ಯ, ಆತ್ಮವಿಶ್ವಾಸ ಸಿಗುತ್ತೆ, ಆಧ್ಯಾತ್ಮದ ಶಕ್ತಿ ದೊರೆಯುತ್ತೆ. ಅದರ ಜೊತೆಗೆ ನಿಮಗೆ ಯಾರ ದೇಹದಲ್ಲಿ ಏನಾದ್ರೂ ಮಾಂತ್ರಿಕ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಾಗ ನಿಮಗೆ ದೇಹದಿಂದ ತೆಗಿಲಿಕ್ಕೆ ಒಂದು ದಾರಿ ಉಂಟಾಗುತ್ತೆ ನಮ್ಮಂತವರ ವಿಡಿಯೋದ ಮುಖಾಂತರ. ಆದ್ರೆ ಇಲ್ಲಿ ಗುರುಮುಖೇನನೇ ಕೆಲವು ಪರಿಹಾರಗಳನ್ನ ಮಾಡ್ಕೋಬೇಕು. ಆದ್ರೆ ನಾವು ಕಷ್ಟ ಅಂತ ಬಂದಾಗ ದೇವಿಯಲ್ಲಿ ನಾವು ಖಂಡಿತವಾಗ್ಲೂ ಸಂಕಲ್ಪವನ್ನ ಮಾಡೋದ್ರಿಂದ ನಮ್ಮ ಶುಭ ಕಾಮನೆಗಳು ಈಡೇರಿ ನಮ್ಮ ದುಷ್ಟ ಶಕ್ತಿಗಳು ಅಥವಾ ನಮ್ಮ ದುಷ್ಟ ಒಂದು ಏನು ಜನರ ಸವಾಸದಿಂದನೂ ಹೊರಗಡೆ ಬರ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವತ್ತು ಹೇಳಿರುವಂತ ಮಂತ್ರವನ್ನ ಮಾಡಿ ಹಾಗೆ ತಾಯಿಗೆ ಹಾಲು, ಹಣ್ಣು, ನೈವೇದ್ಯ, ಸಿಹಿ ಪದಾರ್ಥಗಳನ್ನು ಸಮೇತ ನೀವು ಇವತ್ತು ಹೇಗೆ ನೈವೇದ್ಯವನ್ನ ಮಾಡ್ತಿರೋ ಅದೇ ತರ ಮುಂದಿನ ಏನು ತಿಂಗಳು ಅಷ್ಟಮಿ ಬರುವಂತಹ ಸಂದರ್ಭ ಪ್ರತಿ ಅಷ್ಟಮಿ ತಿಥಿ ಅಂತ ಹೇಳಿದಂತಹ ಮುಂದಿನ 12 ಅಷ್ಟಮಿ ತಿಥಿಗಳಲ್ಲಿ ನಿಮ್ಮ ಜೀವನದ ಬದಲಾವಣೆಗೆ ದಾರಿಯಾಗುತ್ತೆ. ಇದನ್ನ ಪ್ರೀತಿ ಪೂರ್ವಕದಿಂದ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ನಾನು ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸ್ಆಪ್ ನಂಬರ್ ಬಂದು 7019806595 ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.